ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಕ್ಯಾಪಿಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತನ್ನೇ ತನ್ನ ಕಡೆಗೆ ತಿರುಗಿಸಿರುವ ಜಗತ್ತಿನ ಅತಿದೊಡ್ಡ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳ. ಈ ಕುಂಭಮೇಳ ಮತ್ತೊಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದೆ. ಅಂದ್ರೆ ಜನವರಿ 29ನೇ ತಾರೀಕು, ಅಂದ್ರೆ ನಾಳೆ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ 10 ಕೋಟಿ ಜನ ಇದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಸ್ನಾನಕ್ಕಾಗಿ ಯುಪಿ ಕಡೆಗೆ ಕೋಟ್ಯಾಂತರ ಜನ ಹರಿದು ಬರ್ತಾ ಇರೋದು ಯಾಕೆ? ಯೋಗಿ ಸರ್ಕಾರ ಇದಕ್ಕಾಗಿ ಮಾಡುತ್ತಿರುವ ಹೊಸ ವ್ಯವಸ್ಥೆಗಳನ್ನ ಹೇಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ? ಈ ಮೌನಿ ಅಮಾವಾಸ್ಯೆಯ ವಿಶೇಷ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಿ ಸರ್ಕಾರ ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡ್ಕೊಳ್ತಾ ಇದೆ, ಇದ್ದಕ್ಕಿದ್ದಂತೆ 10 ಕೋಟಿ ಜನ ಹೊಸದಾಗಿ ಬರುತ್ತಿರುವುದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕುಂಭಮೇಳದ ಒಳಗಿನ ಮೌನಿ ಅಮಾವಾಸ್ಯೆಯ ಈ ವಿಶೇಷತೆ, ಇದರ ಹಿನ್ನೆಲೆಯಾದರೂ ಏನು? ಸ್ನೇಹಿತರೆ, 10 ಕೋಟಿ ಸಾಮಾನ್ಯ ಅಲ್ಲ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ಗಿಂತ 1.5 ಪಟ್ಟು ಜಾಸ್ತಿ. ಕರ್ನಾಟಕದ ಪಾಪ್ಯುಲೇಷನ್ ಒಂದು ವಿಶೇಷ ಸಂದರ್ಭದಲ್ಲಿ ಯುಪಿಯ ಒಂದು ಜಾಗಕ್ಕೆ ಹೋಗುತ್ತೆ ಅಂದ್ರೆ ಅದು ಸಣ್ಣ ವಿಚಾರ ಅಲ್ಲ. ಈ 10 ಕೋಟಿ ಇದೆಯಲ್ಲ, ಪಾಪ್ಯುಲೇಷನ್ ಆಫ್ ಆಸ್ಟ್ರೇಲಿಯಾ, ಉಕ್ರೇನ್, ಕೆನಡಾ ಈ ರಾಷ್ಟ್ರಗಳ ಒಟ್ಟು ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದೆ. ಹೀಗಾಗಿ ಇಡೀ ಜಗತ್ತು ಇದನ್ನ ಕುತೂಹಲದಿಂದ ಈ ಕಾರ್ಯಕ್ರಮವನ್ನ ನೋಡ್ತಾ ಇದೆ. ಹಾಗಿದ್ರೆ ಏನಿದು ಆಚರಣೆ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಕುಂಭಮೇಳ ಪ್ರಯಾಗರಾಜ್ನಲ್ಲಿ ನಡೀತಾ ಇದೆ. ಕುಂಭಮೇಳ ಅನ್ನೋದು ಜಗತ್ತಿನ ಅತಿ ದೊಡ್ಡ ಶಾಂತಿಯುತ ಧಾರ್ಮಿಕ ಕಾರ್ಯಕ್ರಮ. ಇದು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಆಚರಣೆ. ಹಾಗಂತ ಇದರಲ್ಲಿ ಬರೀ ಹಿಂದೂಗಳು ಮಾತ್ರ ಪವಿತ್ರ ಸ್ನಾನ ಮಾಡ್ತಾ ಇಲ್ಲ. ಮುಸ್ಲಿಂ ಧರ್ಮವನ್ನ ಪಾಲಿಸುತ್ತಿರುವ ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಕ್ರೈಸ್ತ ಧರ್ಮವನ್ನ ಪಾಲಿಸುತ್ತಿರುವ ಮಹಿಳೆ ಸ್ಟೀವ್ ಜಾಬ್ಸ್ ರ ಪತ್ನಿ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡು ಹೋಗ್ತಾ ಇದ್ದಾರೆ. ಗೃಹ ಮಂತ್ರಿ ಅಮಿತ್ ಶಾ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಪಿಎಂ ನರೇಂದ್ರ ಮೋದಿ ಕೂಡ ಫೆಬ್ರವರಿ 5ನೇ ತಾರೀಕು ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮ 45 ದಿನಗಳ ಕಾಲ ನಡೀತಾ ಇದ್ದು, ಈ 45 ದಿನಗಳ ಕಾಲದಲ್ಲಿ 45 ಕೋಟಿಗೂ ಅಧಿಕ ಭಕ್ತರು ಬಂದು ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಎಂದು ಯುಪಿ ಸರ್ಕಾರ ಹೇಳ್ತಾ ಇದೆ. ಈಗ ಈ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಕುಂಭಮೇಳದಲ್ಲಿ 10 ಕೋಟಿಗೂ ಅಧಿಕ ಜನ ಸೇರ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದರೆ 10 ಕೋಟಿ ಜನ ಸೇರೋದಾದರೂ ಯಾಕೆ? ಸ್ನೇಹಿತರೆ, ಈ ಮಹಾ ಕುಂಭಮೇಳದಲ್ಲಿ ಒಟ್ಟು 6 ಸ್ನಾನಗಳಿದಾವೆ. ಈ 6 ಸ್ನಾನಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಮೊದಲನೇ ಸ್ನಾನ ಜನವರಿ 13ನೇ ತಾರೀಕು, ಎರಡನೇ ಸ್ನಾನ ಜನವರಿ 14 ಅಂದ್ರೆ ಮಕರ ಸಂಕ್ರಾಂತಿಯ ದಿನದಂದು, ಈ ಮೂರನೇ ಸ್ನಾನ ಜನವರಿ 29 ಅಂದ್ರೆ ಮೌನಿ ಅಮಾವಾಸ್ಯೆಯ ದಿನದಂದು, ಈ 4ನೇ ಸ್ನಾನ ಫೆಬ್ರವರಿ 3ನೇ ತಾರೀಕು, ಇನ್ನು 5ನೇ ಸ್ನಾನ ನೋಡೋದಾದ್ರೆ ಮಾಘ ಪೌರ್ಣಮಿ ದಿನ, ಇನ್ನು 6ನೇ ಸ್ನಾನ ನೋಡೋದಾದ್ರೆ ಮಹಾಶಿವರಾತ್ರಿ ದಿನ. ಈ 6 ಸ್ನಾನಗಳಲ್ಲಿ ಮೌನಿ ಅಮಾವಾಸ್ಯೆ ಸ್ನಾನಕ್ಕೆ ತುಂಬಾ ಮಹತ್ವವಿದೆ. ಇದಕ್ಕೆ ಕಾರಣ ನಿಮಗೆ ಗೊತ್ತಿರಬಹುದು. ನಿಮಗೆ ಅಮಾವಾಸ್ಯೆಯ ಬಗ್ಗೆ ಗೊತ್ತು. ಕೆಲವರು ಅಮಾವಾಸ್ಯೆ ಬಗ್ಗೆ ಕಾಮಿಡಿಯೆಲ್ಲ ಮಾಡೋದನ್ನು ನೀವು ನೋಡಿರಬಹುದು. ಯಾರಾದರೂ ಉದ್ವೇಗದಿಂದ ವರ್ತಿಸಿದರೆ ಅವನಿಗೆ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾ ಇದ್ದಾನೆ ಅಂತ ಹೇಳೋದನ್ನ ನೀವು ಕೇಳಿರ್ತೀರಿ. ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಅಮಾವಾಸ್ಯೆಗೆ ಅದರದ್ದೇ ಆದ ಧಾರ್ಮಿಕ ಮಹತ್ವವಿದೆ. ಅಮಾವಾಸ್ಯೆ ತಿಂಗಳಿಗೆ 1 ಸಲ ಬರೋ ದಿನ. ಸಂಸ್ಕೃತದಲ್ಲಿ ಅಮ ಅಂದರೆ ಒಟ್ಟಿಗೆ, ವಾಸ್ಯೆ ಎಂದರೆ ಸಹಜೀವನ ನಡೆಸುವುದು ಎಂದು ಅರ್ಥ. ಹಿಂದೂ ಧರ್ಮದ ಚಂದ್ರಮಾನ ಪಂಚಾಂಗದ ಪ್ರಕಾರ ಹುಣ್ಣಿಮೆ ಮೊದಲ ದಿನ ಬರುತ್ತೆ, ಅಮಾವಾಸ್ಯೆ ತಿಂಗಳ ಮಧ್ಯದಲ್ಲಿ ಅಥವಾ ತಿಂಗಳ ಕೊನೆಯಲ್ಲಿ ಬರುತ್ತೆ. ಅಮಾವಾಸ್ಯೆಗೆ ವಿಶೇಷ ಶಕ್ತಿ ಇದೆ ಅನ್ನೋದು ಹಿಂದೂಗಳ ನಂಬಿಕೆ. ತಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳೋಕೆ, ಅವರನ್ನ ಪೂಜೆ ಮಾಡೋಕೆ ಇದು ಪ್ರಶಸ್ತವಾದ ದಿನ. ಇದೇ ದಿನದಲ್ಲಿ ಸ್ವರ್ಗದಿಂದ ಬಂದು ತಮ್ಮ ಕುಟುಂಬಗಳ ಸದಸ್ಯರನ್ನು ಅವರು ನೋಡಿಕೊಂಡು ಹೋಗ್ತಾರೆ ಅಂತ ನಂಬುತ್ತಾರೆ. ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ, ಉಪವಾಸ, ಪೂಜೆ, ವ್ರತ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಬಡವರಿಗೆ ಸಹಾಯ ಮಾಡಬೇಕು, ಪ್ರಾಣಿಗಳನ್ನ ಹಿಂಸಿಸಬಾರದು, ಹೀಗೆ ನಾನಾ ರೀತಿ ನಂಬಿಕೆ ಇದೆ. ಇವತ್ತಿಗೂ ಬಹುತೇಕ ಮಾಂಸಾಹಾರ ಸೇವನೆ ಮಾಡೋ ಹಿಂದೂಗಳು ಕೂಡ ಈ ಅಮಾವಾಸ್ಯೆ ದಿನ ಮಾಂಸಾಹಾರ ಸೇವನೆ ಮಾಡುವುದನ್ನು ನಿಲ್ಲಿಸುತ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಆ ದಿನ ಧ್ಯಾನ, ಪೂಜೆ ಇನ್ನಿತರ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಹಾಗೆ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಸೊ ಅಂತ ಅಮಾವಾಸ್ಯೆಗಳ ಪೈಕಿ ಈ ಅಮಾವಾಸ್ಯೆ ಕೂಡ ಒಂದು.
ಅದೇ ಮೌನಿ ಅಮಾವಾಸ್ಯೆ. ಈ ಮೌನಿ ಅಮಾವಾಸ್ಯೆ ಅನ್ನೋ ಪದ ಮುನಿ ಅನ್ನೋ ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಮುನಿ ಅಂದ್ರೆ ಗೊತ್ತಲ್ಲ, ಋಷಿ ಅಂತ. ಋಷಭದೇವ ಅನ್ನೋ ಋಷಿ ಮುನಿ ಸುದೀರ್ಘ ಮೌನ ವ್ರತ ಕೈಗೊಂಡು ಸಂಗಮದಲ್ಲಿ ಸ್ನಾನ ಮಾಡಿದರು. ಹಾಗಾಗಿ ಈ ಮೌನಿ ಸ್ನಾನಕ್ಕೆ ಹೆಚ್ಚು ಮಹತ್ವವಿದೆ. ದಿನಪೂರ್ತಿ ಮೌನವಾಗಿರೋದು ಬಳಿಕ ಪುಣ್ಯ ಸ್ನಾನ ಮಾಡೋದ್ರಿಂದ ಪುಣ್ಯ ಸಿಗುತ್ತೆ ಅನ್ನೋದು ಇದರ ನಂಬಿಕೆ. ಬದುಕಲ್ಲಿ ಶಾಂತಿ ಮತ್ತು ಮೌನವನ್ನು ಈ ಆಚರಣೆ ಸೂಚಿಸುತ್ತೆ. ಅಲ್ಲದೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಧ್ಯಾನದೊಂದಿಗೆ ದಾನಕ್ಕೂ ವಿಶೇಷ ಸ್ಥಾನವಿದೆ. ಬಡವರಿಗೆ ಇದರಲ್ಲಿ ಸಹಾಯ ಮಾಡ್ತಾರೆ. ಹಾಗಾಗಿ ಈ ಸಲದ ಮೌನಿ ಅಮಾವಾಸ್ಯೆಯಲ್ಲಿ ಸುಮಾರು 10 ಕೋಟಿ ಜನ ಅಮೃತ ಸ್ನಾನ ಮಾಡಲಿದ್ದಾರೆ. ಅದೇ ದಿನ ಉಪವಾಸ, ವ್ರತ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಕ್ಕಾಗಿ ಪ್ರಯಾಗರಾಜಿನ ಅಡ್ಮಿನಿಸ್ಟ್ರೇಟಿವ್ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಝೋನ್ಗಳಲ್ಲಿ ಪುಣ್ಯಸ್ನಾನ ಭದ್ರತೆಗೆ ದೊಡ್ಡ ಕ್ರಮ. ಈ ಬಾರಿ ದೊಡ್ಡ ಮಟ್ಟದ ಜನ ಸೇರುವುದರಿಂದ ಯುಪಿ ಸರ್ಕಾರ ಇಂದಿನಿಗಿಂತ ಹೆಚ್ಚು ಬಂದೋಬಸ್ತ್ ಒದಗಿಸಿದೆ. ಕ್ರೌಡ್ ಮೇಂಟೆನೆನ್ಸ್ ಮಾಡೋಕೆ ಹಲವು ಭಾಗಗಳಲ್ಲಿ ರೋಡ್ ಕ್ಲೋಸ್ ಮಾಡಿ ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಅಲ್ಲದೆ ಯೋಗಿ ಸರ್ಕಾರ ಒಂದು ವಿಶೇಷ ಮನವಿ ಕೂಡ ಮಾಡಿದೆ. ಎಲ್ಲರೂ ಸಂಗಮ ಸ್ಥಳ ಅಂದ್ರೆ ಸರಸ್ವತಿ, ಗಂಗೆ, ಯಮುನಾ ನದಿ ಸಂಗಮಿಸುವ ಸ್ಥಳಕ್ಕೆ ಬರ್ತೀವಿ ಅಂತ ಅನ್ನೋದು ಬೇಡ. ಇದರಿಂದ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಹತ್ತಿರ ಇರೋ ಸ್ನಾನಘಟ್ಟಗಳಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಅಂತ ಕೇಳಿದೆ. ಅದಕ್ಕೆ ತಕ್ಕಂತೆ ತಯಾರಿ ಕೂಡ ಮಾಡಿದೆ. ಕೆಲವೊಂದಷ್ಟು ಸ್ಪೆಸಿಫಿಕ್ ಘಟ್ಟಗಳಿಗೆ ಸ್ಪೆಸಿಫಿಕ್ ರೂಟ್ ಮಾಡಿ ಹಿಂದಕ್ಕೆ ವಾಪಸ್ ಹೋಗೋ ತರ ಮಾಡಿದ್ದಾರೆ. ಅಂದ್ರೆ ಝೋನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಕಾನ್ಪುರ ಮಾರ್ಗವಾಗಿ ಬರೋ ಭಕ್ತರಿಗೆ ಮಾತ್ರ ಸಂಗಮ ಸ್ಥಳಕ್ಕೆ ಹೋಗೋಕೆ ಪರ್ಮಿಷನ್ ಇದೆ. ಲಕ್ನೋ ಮತ್ತು ಅಯೋಧ್ಯೆ ಕಡೆಯಿಂದ ಬರುವ ಭಕ್ತರು ಪಾಪಾಮಾಮ್ ಘಾಟ್ಗಳಲ್ಲಿ ಸ್ನಾನ ಮಾಡಬಹುದು. ಹಾಗೆ ವಾರಣಾಸಿಯಿಂದ ಬರುವವರಿಗೆ ಐರಾವತ್ ಘಾಟ್, ತ್ರಿವೇಣಿ ಘಾಟ್ ಹಾಗೂ ಇನ್ನಿತರ ಹತ್ತಿರದ ಘಾಟ್ಗಳಲ್ಲಿ ಸ್ನಾನ ಮಾಡೋಕೆ ವ್ಯವಸ್ಥೆ ಮಾಡಲಾಗಿದೆ. ಮಿರ್ಜಾಪುರ ಮಧ್ಯಪ್ರದೇಶ ಕಡೆಯಿಂದ ಬರುವವರು ತ್ರಿವೇಣಿ ಪುಷ್ಪದಲ್ಲಿ ಸ್ನಾನ ಮಾಡಬೇಕು. ಇವರೆಲ್ಲ ಹೇಗೆ ಬಂದರೋ ಹಾಗೆ ಸ್ನಾನ ಮಾಡಿ ಬಂದ ಸ್ಥಳಕ್ಕೆ ವಾಪಸ್ ತಿರುಗಬೇಕು. ಈ ಝೋನ್ ಬಿಟ್ಟು ಬೇರೆ ಕಡೆಗೆ ಅವರು ಹೋಗೋ ಹಾಗಿಲ್ಲ. ಈ ರೀತಿ ಎಲ್ಲಾ ಕ್ಲೋಸ್ ಮಾಡಲಾಗಿದೆ. ಈ ಸ್ಥಳಗಳಲ್ಲಿ ಮಹಾನಿರ್ವಾಣಿಕ ಮತ್ತು ಅಟಲ್ ಅಖಾಡಗಳ ಸಾಧು ಸಂತರು ಮೊದಲು ಸ್ನಾನ ಮಾಡೋಕೆ ಕುಂಭಮೇಳದ ಅಥಾರಿಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೆಲವೊಂದಷ್ಟು ಕಡೆಗಳಲ್ಲಿ ಟೈಮಿಂಗ್ ಕೂಡ ಹಾಕಿದ್ದಾರೆ. ಕುಂಭಮೇಳದ 12 ಕಿಲೋಮೀಟರ್ ಉದ್ದಕ್ಕೂ ಸ್ನಾನಗೃಹ, ಶೌಚಾಲಯ, ಇನ್ನಿತರ ಸೌಲಭ್ಯ ಏರ್ಪಾಡು ಮಾಡಲಾಗಿದೆ. ಈಗ ಆಲ್ರೆಡಿ ಕಳ್ಳರು ಕೂಡ ಈ ಕ್ರೌಡ್ ಅಲ್ಲಿ ಸೇರಿಕೊಂಡು ಜೇಬ್ ಹರಿಯಲು ಪ್ಲಾನ್ ಮಾಡೋದ್ರಿಂದ ಸೆಕ್ಯೂರಿಟಿಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಿದ್ದಾರೆ. ಹಾಗೆ ಕ್ರೌಡ್ ಮೇಂಟೈನ್ ಮಾಡಲು ಯುಪಿ ಸರ್ಕಾರ ಯಾವ ರೀತಿ ಭದ್ರತೆಯನ್ನು ಒದಗಿಸಿದ್ದಾರೆ ಹಾಗೂ ಯಾವ ರೀತಿ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಅಂತ ನೋಡೋದಾದ್ರೆ, ಜನದಟ್ಟಣೆ ತಡೆಯುವ ನಿಟ್ಟಿನಲ್ಲಿ ಮೋಟಾರ್ ಬೋಟ್ ಆಪರೇಷನ್ ಕೂಡ ಸ್ಟಾಪ್ ಮಾಡಿದ್ದಾರೆ. ವಿಐಪಿಗಳಿಗೂ ಕೂಡ ಇಲ್ಲಿ ವಿಶೇಷವಾದ ಅವಕಾಶಗಳಿಲ್ಲ. ಹಾಗೆ 50,000 ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದಾರೆ. 14,000 ಹೋಮ್ ಗಾರ್ಡ್, 2,750 AI ಬೇಸ್ಡ್ ಸಿಸಿಟಿವಿ ಕ್ಯಾಮರಾಸ್, 2,000ಕ್ಕೂ ಅಧಿಕ ಹೊಸ ಸಿಗ್ನಲ್ ಬೋರ್ಡ್ ಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಹಾಕಿದ್ದಾರೆ. 600 ಬೆಡ್ ಸಾಮರ್ಥ್ಯದ 43 ಆಸ್ಪತ್ರೆ, 10,200 ಪೌರ ಕಾರ್ಮಿಕರು ನೀರನ್ನ ಕ್ಲೀನ್ ಮಾಡೋಕೆ ಮತ್ತು 1,800 ಗಂಗಾ ಸೇವಾ ದೂತರು, ಅಂಡರ್ ವಾಟರ್ ಡ್ರೋನ್ ರೆಸ್ಕ್ಯೂ ಟೀಮ್, ಪ್ಯಾರಾಮಿಲಿಟರಿ, ಆಂಟಿ ಡ್ರೋನ್ ಸಿಸ್ಟಮ್ ಎಲ್ಲವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿ 20,000 ಜನರಿಗೆ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏನಿದು 600% ವಿಮಾನ ಟಿಕೆಟ್ ದರ? ಈ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಸ್ನಾನ ಮಾಡೋಕೆ ಜನರು ಬರ್ತಾ ಇದ್ದನ್ನು ಕಂಡು ಏರ್ಲೈನ್ಸ್ಗಳು ಏನ್ ಮಾಡಿದ್ದಾರೆ ಅಂದ್ರೆ, ತಮ್ಮ ವಿಮಾನದ ಟಿಕೆಟ್ ದರಗಳು 600%ಗೆ ಏರಿಕೆ ಮಾಡಿದ್ದಾರೆ. ಒನ್ ವೇ ಟಿಕೆಟ್ ದರ ಡೆಲ್ಲಿ ಟು ಪ್ರಯಾಗ್ರಾಜ್ಗೆ 21,000, ಬೆಂಗಳೂರಿನಿಂದ ಅಂತೂ 26,000ದಿಂದ 48,000 ತನಕ ಹೋಗ್ಬಿಟ್ಟಿದೆ. ಹೀಗಾಗಿ ಸರಿಯಾದ ರೇಟಿಗೆ ಟಿಕೆಟ್ ಕೊಡಿ, ಬಾಯಿಗೆ ಬಂದಂಗೆ ಸುಲಿಗೆ ಮಾಡಬೇಡಿ ಅಂತ DCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಹೇಳಿದೆ. ಈಗಾಗಲೇ ಯುಪಿ ಸರ್ಕಾರ ಏರ್ಲೈನ್ ಕಂಪನಿಗಳೊಂದಿಗೆ ಮೀಟಿಂಗ್ ಕೂಡ ಮಾಡಿವೆ ಅಂತ ಮಾಹಿತಿ ಇದೆ. ಅದಲ್ಲದೆ ಹೆಚ್ಚುವರಿಯಾಗಿ 132 ವಿಮಾನಗಳನ್ನ ಪ್ರಯಾಗರಾಜ್ಗೆ ಅಸೈನ್ ಮಾಡೋಕೆ ಏರ್ಲೈನ್ ಕಂಪನಿಗಳು ತಯಾರಿ ನಡೆಸ್ತಾ ಇವೆ ಅಂತ ಗೊತ್ತಾಗಿದೆ. ಅತ್ತ 150 ವಿಶೇಷ ರೈಲುಗಳನ್ನ ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಒದಗಿಸೋ ಸರ್ಕಾರ ಕೂಡ ಪ್ಲಾನ್ ಮಾಡಿದೆ. 150 ವಿಶೇಷ ರೈಲುಗಳನ್ನ ಈ ಭಾಗಕ್ಕೆ ಹೆಚ್ಚುವರಿಯಾಗಿ ಒದಗಿಸೋಕೆ ಸರ್ಕಾರ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಒಟ್ಟಾರೆ 10 ಕೋಟಿಗೂ ಅಧಿಕ ಶ್ರದ್ಧಾಳುಗಳು ಬಂದು ಸೇರುವಂತಹ ಈ ವಿಶೇಷ ಮೌನಿ ಅಮಾವಾಸ್ಯೆಯ ಕುಂಭಮೇಳದ ವಿಶೇಷ ಸಂದರ್ಭಕ್ಕೆ ಎಲ್ಲಾ ರೀತಿಯಲ್ಲೂ ತಯಾರಿ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಕೊನೆ ತನಕ ನೋಡಿ.